ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಕಾಲೇಜಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಯಾಕಪ್ಪ ಮನೆಯಿಂದ ಎಲ್ಲ ವ್ಲಾಗ್ ಮಾಡಿಲ್ಲ ಅಂದರೆ ಆ್ಯಕ್ಚುಲಿ ಇವತ್ತು ಲೇಟಾಗಿ ಎದ್ಬಿಟ್ಟೆ ಗೈಸ್. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ. ಅದಕ್ಕೆ ಕಾಲೇಜಿಗೆ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ ಗೈಸ್, ಡ್ರೆಸ್ ಎಲ್ಲ ಇಕ್ಕೊಬಿಟ್ಟೆ. ಮತ್ತೆ ಕಾಲೇಜ್ ಇರೋದು ಇನ್ನೊಂದೇ ತಿಂಗಳು ಗೈಸ್. ಇಲ್ಲಿ ಕೂತಿರೋ ಮಹಾನ್ ಭಾವರೆಲ್ಲ ಇನ್ನೊಂದು ತಿಂಗಳಾದ್ಮೇಲೆ ಎಲ್ಲೆಲ್ಲೋ ಇರ್ತಾರೆ, ಮರ್ತೇ ಹೋಯ್ತಾರೆ ಏನು ಕಲ್ರಿ ಗೈಸ್. ಒಂದು ಫೋನ್ ಮಾಡಲ್ಲ, ಏನಿಲ್ಲ, ನೋಡಿದಾಗ ಎಲ್ಲರೂ ಒಂದು ಸ್ಮೈಲ್ ಮಾಡ್ತಾರೆ ಅಷ್ಟೇ ಗೈಸ್. ಆ್ಯಕ್ಚುಲಿ ಇವರೆಲ್ಲ ಸಿಗೋದು ಇಲ್ಲ ಬಿಡ್ರಿ, ಸ್ಮೈಲ್ ಮಾಡೋಕ್ಕೂ ದೂರ ಹೊಟ್ಟೋಯ್ತಾರೆ, ಎಲ್ಲರೂ ಫುಲ್ ಬ್ಯುಸಿ ಆಗೋಯ್ತಾರೆ. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗಳನ್ನ ನೀವು ಈಗಲೇ ಏನಂತಾರೆ, ನಿಮ್ಮ ಲೈಫ್ನ ಕಾಲೇಜಲ್ಲಿ ಇರ್ಬೇಕಾದ್ರೆ ಎಂಜಾಯ್ ಮಾಡ್ಕೊಬಿಡ್ರಿ ಗಾಯ್ಸ್. ಬೆಸ್ಟ್ ಬಾಂಡಿಂಗ್ನ ಬೆಳೆಸ್ಕೊಬಿಡ್ರಿ. ಆಮೇಲೆ ಕಾಲೇಜೆಲ್ಲ ಮುಗಿದ್ಮೇಲೆ ಅವರು ನಿಮಗೆ ಸಿಗಲ್ಲ, ನೀವು ಅವ್ರಿಗೆ ಸಿಗಲ್ಲ, ಅಷ್ಟೊಂದು ಬ್ಯುಸಿ ಆಗಿಬಿಡ್ತೀರ. ಸೊ ಹಾಗಾಗಿ ಸ್ಟೇ ಹಗ್ಲಿ. ಮತ್ತೆ ಇಲ್ಲಿ ನೋಡಿ ಗೈಸ್, ನಮ್ಮ ಕರಿಮಲ್ಲೆ ಇವನು ನಮ್ಮ ದಡಿ ಜಯಾಂತ್ ಗೈಸ್. ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಿ ಕೂತಿರೋರ್ಗೆಲ್ಲ ಕ್ವಾಟ್ಲೆ ಕೊಡ್ಕೊಂಡು ದಿನ ವ್ಲಾಗ್ ಮಾಡ್ಕೊಂಡು ಇರ್ಬೇಕಷ್ಟೇ. ಇವನು ನೋಡ್ರಿ, ಇವನು ನೆನ್ನೆ ಗಲ್ಲಿಲೋಗಿ ಹುಚ್ಚೆ ಹೋಯ್ತಿದ್ದ. ಇವನ್ ಮಕ್ಕ ತೋರಿಸ್ತೀನಿ ಅಂದ್ಬಿಟ್ಟು ರಾಜೇಶ ಬಕ್ಕಬಿಟ್ಟವನೇ ಗೈಸ್. ನಮ್ಮ ಸರ್ರು ಇನ್ನೂ ಬಂದಿಲ್ಲ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಗೈಸ್, ಲೋ ಮಚ್ಚಿ ಎಲ್ಲ ಕೈ ಏನ್ಲಾಗಿದ್ದು, ಲೋ ಕೈ ಏನಾಗಿದ್ದು, ನಾನು ಯಾರಿಗೋ ಎಟ್ಟಿದ್ದೇನು ಅನ್ಕಂದೆ. ಇಲ್ಲ ಮಚ್ಚಿ, ಒಂದು ರೀಲ್ಸ್ ಮಾಡ್ಬೇಕಿಲ್ಲೇ. ಅವ್ನು ನೋಡ ಎಷ್ಟು ಕರ್ರಗವನೇ. ಗೈಸ್ ಈ ನನ್ನ ಮಗನ್ ನೋಡಿ ಗೈಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಣ ಬಿದ್ದಂಗೆ ಬಿದ್ದವನೇ. ಎಣ ಬಿದ್ದಂಗೆ ಬಿದ್ದವನಲ್ಲಪ್ಪ ಇವನು. ಯಪ್ಪ ಇಲ್ಲಿ ಏನ್ಲ ಇದು ಘಟೋದ್ ಗಜ ಇದ್ದಂಗೆ ಅದಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಗೈಸ್ ನಾನೊಂದು ಸ್ವಲ್ಪ ಈಗ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಏನಂತೀಯ ಗೆಳೆಯ? ಅಷ್ಟೇ. ಏನಂತೀಯ ಮಚ್ಚಿ? ಅಷ್ಟೇ. ಏನಂತೀಯ ಮಚ್ಚಿ? ಅಷ್ಟೇ ಅಷ್ಟೇ. A few moments later. ಈಗ ಬಂದ ಬಿಸಿ 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 ಈಗ ಬಂದ ಸುದ್ದಿ WW ಅಲ್ಲಿ ಆಗ್ಬಿಟ್ಟೈತೆ ಬಾಯಿ. ಬೆಬೆ 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 ಅಂತ ಇದ್ದೀನಿ ಗೈಸ್. ಯಾಕೋ ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಿರೋದಕ್ಕೆ ಬೆಬೆ ಬೆಬೆ ಅಂತ ಇದ್ದೀನಿ ಗೈಸ್. ಈಗ ಲಂಚ್ ಟೈಮು, ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿಕೊಂಡು ಲಂಚ್ ಮಾಡೋಕೆ ಹೋಯ್ತಿಲ್ಲ. ಲಂಚ್ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ನಾವು ಬೆಳಿಗ್ಗೆನೆ. ಅದಕ್ಕೋಸ್ಕರ ಈಗ ಸುಮ್ಮನೆ ತಿರ್ಗಾಡ್ಕೊ ಬರೋದ ಅಂತ ಹೋಯ್ತಾ ಇದ್ದೀವಿ ಗೈಸ್, ನಾನು ಮತ್ತೆ ನಮ್ಮ ಸುಪ್ರೀತು. 1 hour later. ಗೈಸ್ ಈಗ ಕಾಲೇಜ್ನ ಮುಗಿಸ್ಕೊಂಡು ಈಗ ಎಲ್ರೂ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ರಿ ಗೈಸ್, ಇಲ್ಲಿ ನಮ್ಮ ರಾಜೇಶ ಎಷ್ಟು ಕ್ಯೂಟ್ ಆಗವನೆ, ಕ್ಯೂಟ್ ಬಾಯ್. ಈಗ ಮಸ್ತಾಗಿ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿ ಸ್ವಲ್ಪ ಆಟಗಳಾಡ್ಬಿಟ್ಟು ಅಲ್ಲಿ ಬಸ್ ಬಂದ ತಕ್ಷಣ ಹೋಗ್ಬೇಕು. ಈ ನನ್ನ ಮಗ ಆಟ ತೋರಿಸ್ತೀನಿ ಅಂದ್ಬಿಟ್ಟು ಏನು ತೋರಿಸೇ ಇಲ್ಲ. ಏನ್ ತೋರ್ಸನೆ? ತೋರಿಸ್ತೀನಿ ಗೈಸ್. ಇವಾಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಯಾರು ಸಿಕ್ಕಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಗೈಸ್, ಹಾರ್ಟ್ ಟೆಕ್ಕಲ್ಲಿ ಲವ್ಲಿ ಅವ್ರು ಸಿಕ್ಕಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಗೈಸ್, ನಮ್ಮ ಬ್ರೋ ಸಿಕ್ಕಿದ್ದಾರೆ. ಮತ್ತೆ ಅಲ್ಲಿ ನೋಡಿ ಲವರ್ ಬಾಯ್, ಯಾವಾಗ ನೋಡಿದ್ರು ಮಾತಾಡ್ತಾನೆ ಇರ್ತಾನೆ. ಮಾತಾಡ್ರಿ. ಹೌ ಅಣ್ಣ, ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ನಮ್ಮ ಹುಡುಗಿ ಅವರೇ ಯಾರಪ್ಪ? ನಮ್ಮ ಹುಡುಗಿ ಯಾರು ಮಾತಾಡ್ಕೊಂಡು ಬಂದಿಲ್ಲ. ಹಾಂ,
ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ಇವ್ರಿಬ್ರಿಗೂ ಒಂದು ಚಾಲೆಂಜ್ ಕೊಡ್ತಿದ್ದೀನಿ. ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ ಕುತ್ಕೊಂಡು ಪ್ರಪೋಸ್ ಮಾಡಬೇಕು. ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ಮಾಡ್ತೀವಿ ಅವೆಲ್ಲ ಒಂದು ಸಾಧನೆ ಮಾಡ್ರಿ ಹೆಂಗಾರೆ ಮತ್ತೆ ಮಧ್ಯ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ ಕೂತ್ಕೊಂಡು ಈ ಹಣ್ಣುಗೆ ನೀನು ಪ್ರಪೋಸ್ ಮಾಡಬೇಕು. ಮಾಡ್ತೀನಿ. ಮಾಡು ಇಲ್ಲೇ ನಿಂತ್ಕೊಂಡು ಮಾಡು. ಯಾವ ಕಲರ್ ಹಾಕು ನೀನು. ಗೈಸ್ ಈಗ ಸೆಕೆಂಡ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಂದ್ರೆ ಇಬ್ರೂ ಓಡ್ ಬಂದು ಹಗ್ ಮಾಡಬೇಕು. ಆ ಕಡೆಯಿಂದ ಈ ಕಡೆಯಿಂದ ಈವಣ ಮತ್ತೆ ಅವಣ. ಚಾಲೆಂಜ್ ಅಕ್ಸೆಪ್ಟ್ ಮಾಡೋರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ನೋಡೋಣ. A few moments later. ಗೈಸ್ ಈಗ ನಮ್ಮ ಹಾರ್ಟ್ ಟೇಕರ್ ಲವ್ಲಿ ಅವರು ಎಲ್ಲ ಹೋಗ್ತಾ ಇದ್ದಾರೆ ಈಗ ಮಸ್ತಾಗಿ. ನೋಡ್ರಿ ಎಲ್ಲಿ ಹೋಯ್ತಾ ಇದೆಯಾ? ಅಲ್ಲಿ ಮಾಮೂಲಿ ಬಸ್, ನಮ್ಮ ಬಸ್ ಮಾಮೂಲಿ. ಹುಡುಗಿರ್ ನೋಡಕ್ ಹೋಯ್ತವ್ನಿ ಹಿಂದೆ. ಟಾಟಾ ಅನ್ಬೇಕು. ಟಾಟಾ ಬಾಯ್ ಬಾಯ್. ಗೈಸ್ ಈಗ ನಾವು ನಮ್ಮ ಬಸ್ ಬಂದಿದೆ. ಬಸ್ಗೆ ಎತ್ಕೊಂಡು ಹೋಗೋಣ ಬನ್ನಿ ಗೈಸ್ ಊರಿಗೆ. ಗೈಸ್ ಮಳೆ ಬರ್ತಾ ಇದೆ ಈಚೆ. ಮಳೆ ಆಗ್ತಾ ಇದೆ. ಶಾರ್ಟು ತುಂಬಾ ಮಳೆ ಬರ್ತಾ ಇದೆ ಅನ್ಕೊಳ್ರಿ ಗೈಸ್. ಸೂರ್ಯ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪಿಂಗ್ ಪ್ಲೀಸ್. ಬೆಳಗ್ಗೆನೆ ಶಾಂಪು ನುಂಗ್ಬಿಟ್ಟವನೆ. ಅದು ಪಿಟ್ಸು. ಪಾತ್ರೆ ಬೆಳಗ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಗೈಸ್. ಪ್ರೇಮ್ ಆಂಟಿ ಅಂತ ಇವರು ಎನಿ ಟೈಮ್ ಪಾತ್ರೆ ಬೆಳಗ್ತಾನೆ ಇರ್ತಾರೆ. ನಲ್ಲಿ ನೀರು ಬಿಟ್ರು ಬೆಳಗ್ತಾರೆ, ನಲ್ಲಿ ನೀರು ಬಿಟ್ಟಿಲ್ಲ ಅಂದ್ರೂ ಬೆಳಗ್ತಾನೆ ಇರ್ತಾರೆ. ಒಟ್ಟಾಗಿ ಬೆಳಗ್ತಾನೆ ಇರ್ತಾರೆ ಗೈಸ್. ಏನಂತೆ ಬೋಸುಡಿ? ಈಗ ನನ್ನ ಫ್ರೆಂಡ್ ಬಂದವನೇ, ಅವನ್ನ ಮೀಟ್ ಆಗ್ಬೇಕು ಗೈಸ್. ಬನ್ನಿ ಗೈಸ್ ಮೀಟ್ ಆಗ್ಬಿಟ್ಟು ಮನೆಗೆ ಬರೋಣ ಗೈಸ್. ಯಾರು ಬಂದವ್ರೆ ಅಂದರೆ ಮಿಸ್ಟರ್ ರಾಕಿಬ್ ಅವ್ರು ಬಂದವ್ರೆ ಗೈಸ್. ನಾನು ಇವನು ಮೊದಲು ರೀಲ್ಸ್ ಮಾಡ್ತಾಯಿದ್ದೆ ಗೈಸ್. ಯಾವಾಗಪ್ಪ ಅಂದರೆ 2023 2024 ರೀಲ್ಸ್ ಮಾಡ್ತಾಯಿದ್ದೋ. ಬಟ್ ಇವಾಗ ರೀಲ್ಸ್ ಮಾಡೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಬೇರೆ ಟೀಮ್ ಜೊತೆ ರೀಲ್ಸ್ ಮಾಡ್ತಾಯಿದ್ದೀವಿ. ಮೊದಲು ನಾನು ಇವನು ರೀಲ್ಸ್ ಮಾಡ್ತಾಯಿದ್ದೋ. ಯಾರೂ ಸಪೋರ್ಟ್ ಮಾಡೋರು ಇರಲಿಲ್ಲ. ಬಟ್ ಹಂಗಾದ್ರು ನಾವಿಬ್ಬರೇ ರೀಲ್ಸ್ ಮಾಡ್ತಾಯಿದ್ದೋ. ಅವಾಗ ಏನೋ ಆವಾಗಲೂ ಒಂದು 5,000 2,000 ಆ ಥರ ವ್ಯೂಸ್ ಬರ್ತಾಯಿತ್ತು. ಹಂಗಾದ್ರು ಬಿಟ್ಟಿರಲಿಲ್ಲ. ನಾವು ಮಾಡ್ತಾನೆ ಇದ್ದೋ. ಈಗ ವ್ಲಾಗ್ ಗಂಟೆ ಬಂದಿದ್ದೀನಿ ನಾನು. ಮತ್ತು ಇಲ್ಲಿ ನೋಡ್ರಿ ಗೈಸ್, ಇವನು ಅವಾಗ ನಮಗೆ ಕ್ಯಾಮ್ರಾ ಹಿಡಿತಿದ್ದ. ಕ್ಯಾಮ್ರಾಮನ್ ಆಗ ನಮಗೆ ಇವನು ಗೈಸ್ ಐಫೋನ್ ತಗೊಬಿಟ್ಟವನೆ ಗೈಸ್. ಫುಲ್ಲು ಐಫೋನ್ ಅನ್ಕೊಳ್ರಿ. ನಾನು ವ್ಲಾಗ್ ಮಾಡ್ತೀನಿ, ನಾನೇ ಐಫೋನ್ ತಗೊಳಕ್ಕಾಗಿಲ್ಲ. ಬಟ್ ಇವನು ಐಫೋನ್ ತಗೊಂಡವನೇ ನೋಡ್ರಿ. ಫುಲ್ಲು ಶ್ರೀಮಂತರು. ಇಷ್ಟೇ ಮಾಡಿದ್ದೀವಿ. ಇವ್ರು ಇದಕ್ಕಿಂತ ದೊಡ್ಡದಾಗಿ ಮಾಡ್ತಾರೆ, ಅದು ಗೊತ್ತು ಬಿಡಿ. ಅದೊಂದು ಪಕ್ಕ ಏನೋ ಮಾಡೋದ ಗೈಸ್. ಮುಂದೆ ನಿಮ್ಮ ಸಪೋರ್ಟ್ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನೀವು ಸಪೋರ್ಟ್ ಮಾಡಿರಿ ಅದಕ್ಕೆ ಅಲ್ವಾ ಅಷ್ಟೇ ಗೈಸ್. ನಮ್ಮ ಆಕಿಬರು ಹೋಗ್ತಾ ಇದ್ದಾರೆ. ಮತ್ತೆ ಸಿಗದ ಬೈ. ಸರಿ ಬಾಯ್ ಬಾಯ್. ನಾವು ಈಗ ಮನೆಗೆ ಹೋಗೋಣ ಇವ್ರನ್ನ ಬಿಟ್ಬಿಟ್ಟು. ಸರಿ ಬಾಯ್, ಹುಷಾರು. ಗೈಸ್ ಇವ್ರನ್ನ ಬಿಟ್ಬಿಟ್ಟು ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಮನೆಗೆ ಹೋಗೋಣ. ತುಂಬ ಜನ ಏನು ಅನ್ಕೋತಾರೆ ಅಂದರೆ ಏನು ನನ್ನ ಮಗ ಈ ಥರ ವೀಡಿಯೋಸ್ ಎಲ್ಲ ಮಾಡ್ಕೋತಾನೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ಲ ಗೈಸ್. ವಿಡಿಯೋ ಎಡಿಟಿಂಗ್ ಮಾಡಿ ಯೂಟ್ಯೂಬ್ಗೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಗೈಸ್. ತುಂಬ ನೆಮ್ಮದಿ. ನೀವು ಅನ್ಕೋಬೋದು ಇವನೇನು ಹುಚ್ಚ ಬಂದಂಗೆ ಮಾತಾಡ್ತಾನೆ, ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತಾನೆ ಅಂತ. ಬಟ್ ಅದು ಹಂಗೆ ಇರಲ್ಲ ಗೈಸ್. ಬೆಳಿಗ್ಗೆಯಿಂದ ನೈಟ್ವರೆಗೂ ವ್ಲಾಗ್ ಮಾಡಿರಬೇಕು. 3 ಅವರ್ ಕೂತ್ಕೊಂಡು ಎಡಿಟ್ ಮಾಡಿರಬೇಕು. ಅರ್ಧ ಗಂಟೆ ಕೂತ್ಕೊಂಡು ತಮ್ನೇಲ್ ರೆಡಿ ಮಾಡಿರಬೇಕು. ಇನ್ನು 1/4 ಗಂಟೆ ಟೈಟಲ್ಲು ಡಿಸ್ಕ್ಲೈಮರು ಏನು ಕೊಡಲಿ ಅಂತ ಯೋಚನೆ ಮಾಡಿ ಅದನ್ನ ಅಪ್ಲೋಡ್ ಮಾಡಾದ್ಮೇಲೆ, ಇಷ್ಟು ಪ್ರೊಸೀಜರ್ ಆದಮೇಲೆ ಅದು ಒಂದು ವ್ಲಾಗ್ ಅಂತ ಅನ್ಸ್ಕೊಳ್ಳೋದು ಗೈಸ್. ನೀವೇನೋ ಹೇಳ್ಬಿಡ್ತೀರಾ, ಹಂಗೆ ಮಾಡ್ಬಿಡ್ಬೋದು ಹಿಂಗೆ ಮಾಡ್ಬಿಡೋದು ಅಂತ. ಬಟ್ ಒಂದು ದಿನ ವ್ಲಾಗ್ ಮಾಡಿ, ಎಡಿಟಿಂಗ್ ಮಾಡಿ,
ಅಪ್ಲೋಡ್ ಮಾಡಿರಿ ಗೈಸ್. ನಿಮಗೆ ಗೊತ್ತಾಯ್ತದೆ ಕಷ್ಟ, ಬಾಯಲ್ಲಿ ಹೇಳ್ದಷ್ಟು ಮಾಡೋದು ಸುಲಭ ಅಲ್ಲ ಗೈಸ್. ಉಫ್, ಹಿಂಗೆ ಹಿಡ್ಕೊಂಡು ವ್ಲಾಗ್ ಮಾಡೋಷ್ಟರಲ್ಲೇ ಕೈ ಹೊಟ್ಟೋಗಿರ್ತದೆ ಗೈಸ್ ಅರ್ಧ. ಮತ್ತು ಇನ್ಮೇಲಿಂದ ಹೊಸ ಕೆಲಸಗಳನ್ನ ಮಾಡೋಣ ಅಂತ ಇದ್ದೀನಿ. ಈಗಾಗಲೇ 800 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ. ಇನ್ನು 200 ಬೇಕು ಗೈಸ್. 200 ಆಗಿಬಿಟ್ರೆ, 1K ಆಗಿಬಿಟ್ರೆ ಹೊಸ ಕಂಟೆಂಟ್ಗಳನ್ನ ನಾವು ಕೂಡ ಹುಡುಕ್ಬೋದು. ಎಷ್ಟು ದಿನ ಅಂತ ಊಟ ಮಾಡಿದೆ, ಅಲ್ಗೋದೆ ಇಲ್ಗೋದೆ, ಇವ್ನು ನೋಡ್ರಿ ಅವ್ನು ನೋಡ್ರಿ ಅಂತ ಮಾಡೋದು. ಸೊ ಹಾಗಾಗಿ ನೀವು ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಡ್ತೀನಿ. ಇನ್ನೇನು ಬೇಕಾಗಿಲ್ಲ ಗೈಸ್, ನಿಮ್ಮ ಸಪೋರ್ಟ್ ಇದ್ದರೆ ಸಾಕು.